ಸಂಕ್ಷಿಪ್ತ ಕನ್ನಡ ವಾಲ್ಮೀಕಿ ರಾಮಾಯಣ. ಸುಂದರಕಾಂಡ. ಹನುಮಂತನು ಅಂತರಿಕ್ಷದಲ್ಲಿ ತನ್ನ ಪ್ರಯಾಣವನ್ನು ಮುಂದುವರೆಸಿದನು. ಇನ್ನೂ ಎತ್ತರಕ್ಕೇರಿದನು. ಅದು ತುಂಬುರು ಮೊದಲಾದ ಋಷಿಗಳು ಹಾಗೂ ದೇವತೆಗಳು ಸಂಚರಿಸುವ ಹಾದಿಯಾಗಿತ್ತು. ಲಂಕೆಗೆ ಎಷ್ಟು ಬೇಗ ಹೋದೇನು, ಎಷ್ಟು ಬೇಗ ಸೀತಾದೇವಿಯನ್ನು ಹುಡುಕಿಯೇನು ಎಂಬುದೊಂದೇ ಅವನ ಯೋಚನೆಯಾಗಿತ್ತು. ರೆಕ್ಕೆಯುಳ್ಳ ಬೆಟ್ಟದಂತೆ ಹಾರಿ ಬರುತ್ತಿದ್ದ ಅವನನ್ನು ಸಿಂಹಿಕೆ ಎಂಬ ಕಾಮರೂಪಿಣಿಯಾದ ಒಬ್ಬ ರಾಕ್ಷಸಿ ನೋಡಿ ಅವನನ್ನು ತಿನ್ನಲು ಮುನ್ನುಗ್ಗಿ ಬಂದಳು. ಬ್ರಹ್ಮನ ವರದಿಂದ ಅವಳು ಅವನ ನೆರಳನ್ನೇ ಹಿಡಿದು ಸೆಳೆಯಬಲ್ಲವಳಾಗಿದ್ದಳು. ವೇಗ ತಗ್ಗಿದ ಹನುಮಂತನು ಇದೇನೆಂದು ನೋಡಿದರೆ ಸಮುದ್ರದಿಂದ ಮೇಲೇಳುತ್ತಿರುವ ಸಿಂಹಿಕೆಯ ಘೋರ ರೂಪ ಕಾಣಿಸಿತು. ಈ ಅಡ್ಡಿಯನ್ನು ನಿವಾರಿಸಿಕೊಳ್ಳಲು ಅವನು ದೊಡ್ಡದಾಗಿ ಬೆಳೆದನು. ಅವಳೂ ಭೂಮಿಯಿಂದ ಆಕಾಶದವರೆಗೆ ತನ್ನ ಬಾಯಿಯನ್ನು ತೆರೆದಳು. ಹನುಮಂತನು ಇದ್ದಕ್ಕಿದ್ದಂತೆ ಸಣ್ಣದಾಗಿ ಇಂದ್ರನ ವಜ್ರದಂತೆ ಅವಳ ಬಾಯಿಯನ್ನು ಹೊಕ್ಕು ಉಗುರಿನಿಂದ ಅವಳ ಮರ್ಮಸ್ಥಾನಗಳನ್ನು ಸೀಳಿ ಕೊಂದು ಏನೂ ಆಗದವನಂತೆ ಹೊರಕ್ಕೆ ಬಂದು ಬಿಟ್ಟನು. ಪುನಃ ತನ್ನ ಮೊದಲಿನ ರೂಪವನ್ನು ತಾಳಿ ಗರುಡನಂತೆ ವೇಗವಾಗಿ ಹಾರಲಾರಂಭಿಸಿದನು. ಅಷ್ಟರಲ್ಲಿ ಪ್ರಯಾಣವು ಮುಗಿದು ಸಮುದ್ರದ ತೀರವು, ಅದನ್ನು ಅನುಸರಿಸಿ ಇದ್ದ ಅರಣ್ಯದ ಸಾಲು ಗೋಚರಿಸಿದವು. ಮಲೆಯ ಪರ್ವತವೂ ಅದರ ಮೇಲಿದ್ದ ಉಪವನಗಳೂ ಕಾಣಿಸಿದವು. ಅನೇಕ ನದಿಗಳೂ ಉಪನದಿಗಳೂ ಕಂಡುಬಂದವು. ಪ್ರಯಾಣದ ಕೊನೆಯಲ್ಲಿ ಅವನು, ನನ್ನ ಈ ರೂಪ ತುಂಬ ದೊಡ್ಡದಾಯಿತು. ಹೀಗೇ ಲಂಕೆಯಲ್ಲಿ ಇಳಿದರೆ ರಾಕ್ಷಸರ ಗಮನವನ್ನು ಸೆಳೆಯದೇ ಇರಲಾಗುವುದಿಲ್ಲ. ಆದ್ದರಿಂದ ಸಣ್ಣವನಾಗುವೆನು ಎಂದುಕೊಂಡು ಕೇವಲ 3 ಅಡಿ ಎತ್ತರದಷ್ಟು ಚಿಕ್ಕವನಾದನು. ಮೋಹವನ್ನೆಲ್ಲ ಕಳೆದುಕೊಂಡು ಆತ್ಮಸಾಕ್ಷಾತ್ಕಾರಕ್ಕೆ ಸಮೀಪವಾಗಿರುವ ಯೋಗಿಯಂತೆ ಕಾಣಿಸುತ್ತಿದ್ದ ಅವನು ಸಮುದ್ರ ದಂಡೆಯಲ್ಲಿದ್ದ ತ್ರಿಕೂಟ ಪರ್ವತದ ಲಂಬ ಎಂಬ ಶಿಖರದ ಮೇಲೆ ಇಳಿದನು. ಅಲ್ಲಿಂದ ಇಡೀ ಲಂಕೆಯನ್ನು ನೋಡಬಹುದಾಗಿತ್ತು. ಹನುಮಂತನು ದ್ವೀಪವನ್ನು ಸಿಂಹಾವಲೋಕನ ಮಾಡಿದನು. ಅಸಾಧ್ಯವನ್ನು ಸಾಧಿಸಿದೆನೆಂಬ ಅರಿವೂ ಹನುಮಂತನಿಗೆ ಇರಲಿಲ್ಲ. ಆ ಪರ್ವತದ ಮೇಲಿದ್ದ ವೃಕ್ಷಗಳು ಸಂತೋಷದಿಂದ ಅವನ ಮೇಲೆ ಬಳಬಳನೆ ಪುಷ್ಪಗಳನ್ನು ಉದುರಿಸಿದವು. ಆ ಪರಾಕ್ರಮಿಗೆ ಸ್ವಲ್ಪವೂ ದಣಿವಾಗಿರಲಿಲ್ಲ. ಲಂಕೆಯನ್ನು ನೋಡಬೇಕೆಂದುಕೊಂಡು ಅವನು ಅರಣ್ಯಗಳ ಮೂಲಕ ನಡೆದನು. ಭೂಮಿಯು ಹುಲ್ಲು ಹಾಸಿನಿಂದ ಕೂಡಿ ಮೃದುವಾಗಿತ್ತು. ಪುಷ್ಪ ಸುಗಂಧದಿಂದ ತುಂಬಿದ ಗಾಳಿಯು ಬೀಸುತ್ತಿತ್ತು. ಲಂಕಾನಗರಿಯ ಸುತ್ತಲೂ ಬಗೆ ಬಗೆಯ ವೃಕ್ಷಗಳು ಇದ್ದವು. ಹತ್ತಿರ ಹೋದಂತೆ ಸಂಜೆಯ ಬೆಳಕಿನಲ್ಲಿ ಹೊಳೆಯುತ್ತಿರುವ ಪ್ರಾಸಾದಗಳು ಕಾಣಿಸತೊಡಗಿದವು. ನಗರ ರಕ್ಷಕರೂ ಕಾಣಿಸಿದರು. ಲಂಕೆಯ ಸುತ್ತಲೂ ಆಳವಾದ ಕಂದಕವಿತ್ತು. ಹನುಮಂತನು ಇದ್ದಲ್ಲಿಂದಲೇ ಲಂಕಾನಗರದ ಶುಭ್ರವಾದ ವಿಸ್ತಾರವಾದ ಬೆಳ್ಳಗೆ ಹೊಳೆಯುವ ರಸ್ತೆಗಳು ಕಾಣಿಸುತ್ತಿದ್ದವು. ಪರ್ವತವೊಂದರ ವಿಸ್ತಾರವಾದ ಶಿಖರದ ಮೇಲೆ ಇಂದ್ರನ ಅಮರಾವತಿಯಂತೆ ಶೋಭಿಸುತ್ತಿದ್ದ ಲಂಕೆಯು ಗಾಳಿಯಲ್ಲಿ ಹಾರುತ್ತಿರುವಂತೆ ಕಾಣುತ್ತಿದ್ದಿತು. ನಗರದ ಕಡೆ ನಡೆಯುತ್ತಿದ್ದ ಹನುಮಂತನು ತನ್ನದೇ ಯೋಚನೆಯಲ್ಲಿ ಮುಳುಗಿದ್ದನು. ಲಂಕೆಯ ಉತ್ತರ ದ್ವಾರದ ಬಳಿಗೆ ಬಂದ ಅವನಿಗೆ ಅದನ್ನು ಕಾಯುತ್ತಿದ್ದ ಘೋರ ರೂಪಿನ ರಾಕ್ಷಸರು ಕಾಣಿಸಿದರು. ಹನುಮಂತನು ತನ್ನಲ್ಲಿ ತಾನು ಚಿಂತೆಯಿಂದ, ನಮ್ಮ ವಾನರರು ಇಲ್ಲಿಗೆ ಬಂದರೂ ಪ್ರಯೋಜನವಿಲ್ಲ, ಅಷ್ಟು ಚೆನ್ನಾಗಿದೆ ನಗರ ರಕ್ಷಣೆ. ಈ ಲಂಕೆಯನ್ನು ದೇವತೆಗಳೂ ಗೆಲ್ಲಲಾರರು. ಶ್ರೀರಾಮನೇ ಇಲ್ಲಿಗೆ ಬಂದರೂ ಏನು ಮಾಡಬಲ್ಲ? ಸಾಮ ದಾನ ಭೇದ ದಂಡಗಳೆಂಬ 4 ಉಪಾಯಗಳಿಗೂ ಈ ರಾಕ್ಷಸರು ಜಗ್ಗುವವರಲ್ಲ. ಇನ್ನು ವಾನರರಲ್ಲಿಯೂ ಎಷ್ಟು ಮಂದಿ ಬಂದಾರು? ಬರುವುದಾದರೆ ಅಂಗದ, ನೀಲ, ರಾಜನಾದ ಸುಗ್ರೀವ ಮತ್ತು ನಾನು 4 ಜನಗಳು ಮಾತ್ರ. ಇರಲಿ, ಸೀತೆ ಬದುಕಿರುವಳೋ ಎಂಬುದನ್ನು ಮೊದಲು ನೋಡುವೆನು, ಅನಂತರ ಮುಂದಿನ ಯೋಚನೆ ಎಂದುಕೊಂಡನು. ಇನ್ನೂ ಗಾಢವಾಗಿ ಯೋಚಿಸಿ ಈ ದೊಡ್ಡ ರೂಪದಲ್ಲಿ ಪ್ರವೇಶಿಸುವುದಂತೂ ಅಸಾಧ್ಯ. ನಗರ ರಕ್ಷಣೆ ಬಲವಾಗಿಯೇ ಇದೆ.
ಕಣ್ಣಿಗೆ ಬೀಳದಷ್ಟು ಸೂಕ್ಷ್ಮ ರೂಪದಲ್ಲಿ ಮಾತ್ರ ಪ್ರವೇಶಿಸಬಹುದೇನೋ. ಕಾವಲಿರುವ ರಾಕ್ಷಸರ ಕಣ್ಣಿಗೆ ಬೀಳದಂತೆ ವಂಚಿಸಿ ಒಳಗೆ ಹೋಗಬೇಕು ಎಂದುಕೊಂಡನು. ಸೀತೆಗಾಗಿ ಹುಡುಕುವುದಾದರೂ ಎಲ್ಲಿ, ಹೇಗೆ ಎಂದು ಕೆಲಕಾಲ ಅವನಿಗೆ ಏನೂ ತೋರದಂತಾಯಿತು. ಯಾವ ವಿಧದಲ್ಲಿ ಹುಡುಕಲಿ? ಶ್ರೀರಾಮನ ಕಾರ್ಯವನ್ನು ಹೇಗಾದರೂ ಮಾಡಿ ಸಾಧಿಸಲೇಬೇಕು. ಸೀತೆಯೊಬ್ಬಳನ್ನೇ ಕಂಡು ರಾಮನ ಸಂದೇಶವನ್ನು ತಲುಪಿಸುವುದು ಸಾಧ್ಯವೇ? ಸ್ಥಿರತೆಯಿಲ್ಲದ, ದೃಢ ನಿರ್ಧಾರವಿಲ್ಲದವನ ಕೈಗೆ ಸಿಕ್ಕರೆ ಎಂತಹ ಕೆಲಸವಾದರೂ ಹಾಳಾಗಿ ಹೋಗುತ್ತದೆ ಎನ್ನುತ್ತಾರೆ. ಏನು ಮಾಡಬೇಕು, ಏನು ಮಾಡಬಾರದು ಎಂಬ ವಿವೇಕವಿಲ್ಲದವನು ತಾನೇ ಸರ್ವಜ್ಞನೆಂದುಕೊಂಡರೆ ಚೆನ್ನಾಗಿ ವಿಮರ್ಶೆ ಮಾಡಿ ನಿರ್ಧರಿಸಿದ ಕೆಲಸವಾದರೂ ಕೆಟ್ಟು ಹೋಗುತ್ತದೆ. ನಾನೀಗ ಕೈಕೊಂಡ ಕೆಲಸವನ್ನು ಯಾವ ಹಂತದಲ್ಲೂ ತಪ್ಪಾಗದಂತೆ ಹೇಗೆ ನಿರ್ವಹಿಸಲಿ? ನನ್ನ ತಪ್ಪಿನಿಂದಾಗಿ ರಾಮಕಾರ್ಯ ಕೆಡುವಂತಾಗಬಾರದು. ಕಾವಲು ಭಟರ ಕೈಗೆ ಸಿಕ್ಕಿಕೊಂಡರೆ ಸಮುದ್ರವನ್ನು ದಾಟಿ ಬಂದದ್ದೂ ಸುಮ್ಮನೆ ವ್ಯರ್ಥವಾಗುವುದು. ರಾಮನು ರಾವಣನನ್ನು ಕೊಲ್ಲುವುದು ದುಸ್ತರವಾಗುವುದು. ರಾಕ್ಷಸರಿಗೆ ತಿಳಿಯದಂತೆ ಸಂಚರಿಸುವುದು ಹೇಗೆ? ರಾಕ್ಷಸ ವೇಷದಲ್ಲಿ ಹೋದರೂ ಇವರಿಗೆ ತಿಳಿದು ಬಿಡುತ್ತದೆ. ಈ ಕಪಿ ಶರೀರವನ್ನಿಟ್ಟುಕೊಂಡು ಕಾರ್ಯನಿರ್ವಹಿಸುವುದು ಎಂತೂ? ಬಹುಶಃ ನಮ್ಮಪ್ಪನೂ ಲಂಕೆಯನ್ನು ರಾಜನ ಅಪ್ಪಣೆಯಿಲ್ಲದೆ ಪ್ರವೇಶಿಸುವಂತಿಲ್ಲವೆಂದು ತೋರುತ್ತದೆ. ನನ್ನನ್ನೇನಾದರೂ ಅವರು ಪತ್ತೆ ಮಾಡಿಬಿಟ್ಟರೆ ರಾಮನು ಸೀತೆಯಿಲ್ಲದೆ ಅಯೋಧ್ಯೆಗೆ ಹಿಂದಿರುಗಬೇಕಾಗುತ್ತದೆ. ಆಯಿತು, ರಾತ್ರಿಯಾಗುವವರೆಗೂ ಇಲ್ಲೇ ಇದ್ದು ಕಾಯುತ್ತೇನೆ. ಆಮೇಲೆ ಶರೀರವನ್ನು ಚಿಕ್ಕದಾಗಿಸಿಕೊಂಡು ಲಂಕೆಯನ್ನು ಪ್ರವೇಶಿಸಿ ಎಲ್ಲರೂ ನಿದ್ರಿಸಿರುವಾಗ ಸೀತೆಯನ್ನು ಹುಡುಕುತ್ತೇನೆ ಎಂದುಕೊಂಡು ಲಂಬ ಶಿಖರದ ಬಳಿಯಲ್ಲಿಯೇ ಮರೆಯಲ್ಲಿ ನಿಂತನು. ಸೂರ್ಯ ಮುಳುಗಿ ಕತ್ತಲಾದ ಮೇಲೆ ಹನುಮಂತನು ಆಶ್ಚರ್ಯಕರವಾಗಿ ತನ್ನ ಶರೀರವನ್ನು ಬೆಕ್ಕಿನ ಮರಿಯಷ್ಟು ಚಿಕ್ಕದಾಗಿಸಿಕೊಂಡು ಲಂಕಾನಗರಿಯ ಮಹಾದ್ವಾರದ ಎಡೆಗೆ ನಡೆದನು. ಹನುಮಂತನಿಗೆ ಒಂದು ಕಡೆ ಲಂಕೆಯನ್ನು ಪ್ರವೇಶಿಸುವುದು ಹೇಗೆ ಎಂಬ ಚಿಂತೆ, ಇನ್ನೊಂದು ಕಡೆ ಸೀತೆಯನ್ನು ನೋಡುವ ಯೋಗ ಸಮೀಪಿಸಿದೆ ಎಂಬ ಹರ್ಷ. ಉಪ್ಪರಿಗೆಯ ಸಾಲುಗಳಿಂದಲೂ ಚಿನ್ನ ಬೆಳ್ಳಿಯ ಅಲಂಕಾರಗಳಿಂದಲೂ ಲಂಕೆಯು ಗಂಧರ್ವ ನಗರದಂತೆ ಶೋಭಿಸುತ್ತಿತ್ತು. ಎಲ್ಲಿ ನೋಡಿದರೂ ಸ್ಫಟಿಕ ಮಣಿಗಳಿಂದಲೂ ಮುತ್ತು ಹವಳಗಳಿಂದಲೂ ಸಿಂಗರಿಸಲ್ಪಟ್ಟ ಸ್ತಂಭಗಳಿಂದ ಕೂಡಿದ ಪ್ರಾಸಾದಗಳು. ತನ್ನ ಪ್ರದೇಶವನ್ನು ಯಾರೂ ಗಮನಿಸದಿರಲೆಂದು ಹನುಮಂತನು ರಾತ್ರಿ ಗಾಢವಾಗುವವರೆಗೂ ಕಾದನು. ಅಸಂಖ್ಯ ನಕ್ಷತ್ರಗಳಿಂದ ಒಡಗೂಡಿದ ಚಂದ್ರನ ಉದಯವಾಯಿತು. 2 ಜಾವ ರಾತ್ರಿ ಕಳೆದು ಶಂಖದಂತೆಯೂ ಹಾಲಿನಂತೆಯೂ ಶುಭ್ರನಾದ ಚಂದ್ರನು ಕಮಲಗಳಿಂದ ಕೂಡಿದ ಸರೋವರದಲ್ಲಿನ ಹಂಸದಂತೆ ಕಂಡನು. ನಗರದ ಪ್ರಾಕಾರದ ಬಳಿಗೆ ಬಂದ ಹನುಮಂತನು ಅಮರಾವತಿಯಂತೆ ವಿರಾಜಿಸುತ್ತಿರುವ ಲಂಕೆಯೊಳಕ್ಕೆ ಹೋಗುವುದೆಂತೆಂದು ಯೋಚಿಸತೊಡಗಿದನು. ಇಷ್ಟೊಂದು ಬಲವಾದ ರಕ್ಷಣೆ ಇರುವ ಈ ಲಂಕೆಯನ್ನು ಪ್ರವೇಶಿಸುವುದು ಯಾರಿಗೆ ಸಾಧ್ಯವಾಗಬಹುದು? ಕುಮುದ, ಅಂಗದ, ಸುಷೇಣ, ಮೈಂದ, ದ್ವಿವಿಧ, ಸುಗ್ರೀವ, ಕುಶಪರ್ವ, ಜಾಂಬವಂತ, ಕೇತುಮಾಲ ಮತ್ತು ನಾನು ಇಷ್ಟು ಜನ ಪ್ರವೇಶಿಸಬಹುದೇನೋ? ರಾಮಲಕ್ಷ್ಮಣರೂ ಜೊತೆಗಿರುವರು ನಿಜ. ಆದರೆ ಈ ಬೆರಳೆಣಿಕೆಯಷ್ಟು ಜನರಿಂದ ಏನು ಮಾಡಲು ಸಾಧ್ಯ? ಅಷ್ಟರಲ್ಲಿ ಲಂಕಾಧಿದೇವತೆಯು ಅವನನ್ನು ತಡೆದಳು. ಎಲೈ ಕಪಿಯೇ, ಯಾರು ನೀನು? ಇಲ್ಲಿ ನಿನಗೆ ಏನು ಕೆಲಸ? ಸತ್ಯ ಹೇಳು, ಇಲ್ಲದಿದ್ದರೆ ಸಾಯುವೆ. ರಾವಣನ ಸೈನ್ಯವು ಈ ನಗರವನ್ನು ರಕ್ಷಿಸುತ್ತಿದೆ, ನಿನಗೆ ಒಳಗೆ ಪ್ರವೇಶವಿಲ್ಲ ಎಂದು ಗರ್ಜಿಸಿದಳು. ಹನುಮಂತನು ವಿನಯದಿಂದ, ಹೇಳುತ್ತೇನೆ, ಆದರೆ ಮೊದಲು ನೀನು ಯಾರೆಂದು ತಿಳಿಸು. ನನ್ನನ್ನು ಹೆದರಿಸುತ್ತಿರುವೆ ಏಕೆ? ನಗರದ ದ್ವಾರದಲ್ಲಿ ನಿಂತಿರುವೆ ಏಕೆ ಎಂದು ಕೇಳಲು ಅವಳು ಕ್ರುದ್ಧಳಾಗಿ, ರಾವಣಾಜ್ಞೆಯಂತೆ ನಾನು ಈ ನಗರವನ್ನು ಕಾಯುತ್ತಿರುವೆನು. ನಾನು ಲಂಕಿಣಿ. ನನ್ನನ್ನು ಅಲಕ್ಷ್ಯ ಮಾಡಿ ನೀನು ಒಳಗೆ ಹೋಗುವಂತಿಲ್ಲ. ನಿನ್ನನ್ನು ಈ ಕ್ಷಣವೇ ಕೊಲ್ಲುವೆ.
ಎಂದಳು. ಆಗ ಹನುಮಂತನು, ನಾನು ಈ ಸುಂದರ ನಗರವನ್ನು ನೋಡಲಷ್ಟೇ ಬಂದಿರುವೆನು ಎಂದನು. ಅದಕ್ಕೆ ಅವಳು, ಮೂರ್ಖ ಕಪಿಯೇ, ನನ್ನೊಂದಿಗೆ ಹೋರಾಡಿ ಗೆಲ್ಲುವವರೆಗೂ ನೀನು ಪ್ರವೇಶಿಸುವಂತಿಲ್ಲ ಎನ್ನಲು ಅವನು ಪುನಃ ವಿನೀತನಾಗಿ, ಭದ್ರೆ, ಒಂದು ಸಲ ಈ ಪಟ್ಟಣವನ್ನು ನೋಡಿಕೊಂಡು ಹೋಗುತ್ತೇನೆ, ನಾನು ಇಲ್ಲಿರಲು ಬಂದವನಲ್ಲ ಎಂದನು. ಲಂಕಿಣಿಯು ಅವನ ಬೇಡಿಕೆಯನ್ನು ಒಪ್ಪದೆ ಕೈಯಿಂದ ಅವನ ಮುಖಕ್ಕೆ ಹೊಡೆಯಲು ಹನುಮಂತನಿಗೆ ಸಿಟ್ಟೇ ಬಂದಿತು. ಕಣ್ಮುಚ್ಚಿ ಎಡಗೈ ಮುಷ್ಟಿಯಿಂದ ಮೃದುವಾಗಿ ಅವಳಿಗೊಂದು ಗುದ್ದಿದನು. ಅಷ್ಟಕ್ಕೇ ಅವಳು ಬಿದ್ದು ಹೋದಳು. ಸ್ತ್ರೀ ಹತ್ಯೆ ಕೂಡದೆಂದು ಅವನು ಶಕ್ತಿಯನ್ನು ಬಳಸಲಿಲ್ಲ. ನೋವಿನಿಂದಲೂ ಅಪಮಾನದಿಂದಲೂ ಲಂಕಿಣಿಯು, ನೀನು ನನ್ನನ್ನು ಜಯಿಸಿರುವೆ, ನಾನು ಲಂಕಿಣಿ, ಇಲ್ಲಿಯ ರಕ್ಷಕ ದೇವತೆ, ಯಾರಿಂದಲೂ ಸಾವಿಲ್ಲವೆಂದು ನನಗೆ ಬ್ರಹ್ಮನ ವರವುಂಟು. ಆದರೆ ಕಪಿಯೊಂದು ನಿನ್ನನ್ನು ಸೋಲಿಸಿದಾಗ ರಾಕ್ಷಸರ ಅಂತ್ಯ ಹತ್ತಿರ ಬಂತೆಂದು ತಿಳಿ ಎಂದು ಬ್ರಹ್ಮನೇ ಹೇಳಿರುವನು. ಸೀತೆಯಿಂದಾಗಿ ರಾವಣನ ಅಂತ್ಯವೂ ಹತ್ತಿರವಾಯಿತು ಎಂದು ತೋರುತ್ತದೆ. ಸೀತಾನ್ವೇಷಣಕ್ಕೆ ಬಂದವನಲ್ಲವೇ ನೀನು ಲಂಕೆಯೊಳಕ್ಕೆ ಹೋಗಬಹುದು, ನಿನ್ನನ್ನು ನಾನು ತಡೆಯುವುದಿಲ್ಲ ಎಂದು ಹೇಳಿ ಅಲ್ಲಿಂದ ಅದೃಶ್ಯಳಾದಳು. ಲಂಕಿಣಿಯಿಂದ ಉಂಟಾದ ಅಡ್ಡಿಯು ಪರಿಹಾರವಾದ ಮೇಲೆ ಹನುಮಂತನು ಪ್ರಾಕಾರದ ಗೋಡೆಯನ್ನು ಹಾರಿ ಎಡಗಾಲೂರಿ ಲಂಕೆಗೆ ಕಾಲಿಟ್ಟನು. ಶತ್ರುವಿನ ಮನೆಯನ್ನೋ ದೇಶವನ್ನೋ ಪ್ರವೇಶಿಸಬೇಕಾದಾಗ ಮುಖ್ಯದ್ವಾರದಿಂದ ಬಲಗಾಲಿಟ್ಟು ಬರಬಾರದಂತೆ ಎಂಬುದು ಬೃಹಸ್ಪತಿ ನೀತಿಶಾಸ್ತ್ರ ಎಂದು ಬಿಡಿ ಹೂಗಳನ್ನು ಚೆಲ್ಲಿದ್ದ ರಾಜಬೀದಿಗಳಲ್ಲಿ ಧೈರ್ಯವಾಗಿ ನಡೆಯತೊಡಗಿದನು. ಲಂಕೆ ಒಂದು ಸುಂದರವಾದ ನಗರ. ಅಲ್ಲಿನ ರಾಕ್ಷಸರ ಅಟ್ಟಹಾಸವೇನು, ವಾದ್ಯಘೋಷಗಳೇನು. ರಾಮಕಾರ್ಯಾರ್ಥವಾಗಿ ಬಂದ ಹನುಮಂತನು ಆ ಪಟ್ಟಣದ ಸೌಂದರ್ಯವನ್ನು ಒಂದೆಡೆ ಮನಸಾರೆ ಸವಿದನು. ಒಂದೆಡೆ ಭೇರಿ ಕಹಳೆಗಳ ಘೋಷ, ಇನ್ನೊಂದೆಡೆ ಕಿಟಕಿಗಳಿಂದ ನುಸುಳಿ ಬರುತ್ತಿರುವ ಗೆಜ್ಜೆಗಳ ಕಿಂಕಿಣಿ, ಪ್ರಮದೆಯರ ಇಂಪಾದ ಸಂಗೀತ, ಮತ್ತೊಂದೆಡೆ ಮಹಡಿ ಹತ್ತಿಳಿಯುವ ಧಡ ಧಡ ಶಬ್ದ, ಚಪ್ಪಾಳೆ, ಕೇಕೆ. ಕಲಾತ್ಮಕವಾಗಿ ಕಟ್ಟಿದ ಪ್ರಾಸಾದಗಳು, ಬೀದಿಗಳು, ಎಲ್ಲಿ ನೋಡಿದರೂ ದೀಪಗಳ ಝಗ ಝಗ. ಸೌಂದರ್ಯವೇ ಸೌಂದರ್ಯ, ಐಶ್ವರ್ಯವೇ ಐಶ್ವರ್ಯ. ಭಲೆ ರಾವಣ ಎಂದೆನಿಸಿತು ಮಾರುತಿಗೆ. ಹನುಮಂತನು ಮನೆಗಳ ಛಾವಣಿಗಳ ಮೇಲೆ ಹತ್ತಿ ಒಂದರಿಂದ ಇನ್ನೊಂದಕ್ಕೆ ನೆಗೆಯುತ್ತಾ ನಡೆದನು. ಎಲ್ಲವೂ ಭಿನ್ನ, ಆದರೂ ಎಲ್ಲವೂ ಸುಂದರ. ರೇಷ್ಮೆಯುಟ್ಟ ಲಲನೆಯರ ಸುಳಿದಾಟದ ಸರಬರ ಸದ್ದು, ಆಭರಣಗಳ ಬಳೆಗಳ ಸದ್ದು, ಅಲ್ಲಲ್ಲಿ ಇಂಪಾದ ಗಂಟಲಿನ ವೇದಾಧ್ಯಯನದ ಉನ್ಮತ್ತೋತ್ಸಾಹ. ನಗರವನ್ನು ಕಾಯುತ್ತಿದ್ದ ರಾತ್ರಿ ಪಾಳಿಯ ಸೈನಿಕರು, ಅವರು ಹೊತ್ತೊಯ್ಯುತ್ತಿದ್ದ ಬಗೆ ಬಗೆಯ ಆಯುಧಗಳು. ಅಪ್ಪಣೆಯಿಲ್ಲದೆ ಒಳನುಗ್ಗಿ ಇವರ ಕೈಗೆ ಸಿಕ್ಕಿಬಿದ್ದವನ ಪಾಡನ್ನು ಊಹಿಸುವುದೂ ಅಸದಳ. ಹನುಮಂತನು ಮನೆಯಿಂದ ಮನೆಗೆ, ಪ್ರಾಸಾದದಿಂದ ಪ್ರಾಸಾದಕ್ಕೆ ಬರುತ್ತಾ ರಾವಣನ ಅರಮನೆ ಇರಬೇಕು ಎಂದುಕೊಂಡ ಮಹಾಪ್ರಾಸಾದವೊಂದರ ಬಳಿಗೆ ಬಂದ. ಆ ಮಹಾಸೌಧವು ರಾಕ್ಷಸರಾಜನ ಭೋಗಕ್ಕಾಗಿಯೇ ಭೂಮಿಗೆ ತಂದಿರಿಸಿದ ಸ್ವರ್ಗದ ಒಂದು ಭಾಗವೋ ಎಂಬಂತೆ ಇತ್ತು. ಸುತ್ತಲೂ ಕಾವಲಿರುವ ಘೋರ ಆಯುಧಪಾಣಿಗಳಾದ ಲಕ್ಷಾಂತರ ಸೈನಿಕರು. ಎಲ್ಲಿ ನೋಡಿದರೂ ರಥಗಳು, ಪಲ್ಲಕ್ಕಿಗಳು, ವಿಮಾನಗಳು, ಆನೆ, ಕುದುರೆಗಳು. ಕುದುರೆಗಳ ಖುರಪುಟ, ಹೇಷಾರವ, ನಾನಾ ವಾದ್ಯಗಳ ಸಂಗೀತ ಘೋಷಗಳ ನಡುವೆಯೇ ಬೆಕ್ಕಿನ ಮರಿಯಷ್ಟು ಚಿಕ್ಕವನಾಗಿದ್ದ ಹನುಮಂತನು ಯಾರ ಗಮನಕ್ಕೂ ಬಾರದಂತೆ ಮುತ್ತು ರತ್ನ ಹವಳಗಳಿಂದ ಅಲಂಕರಿಸಲ್ಪಟ್ಟ ಚಿನ್ನದ ಮಹಾದ್ವಾರದ ಮೂಲಕವೇ ಪ್ರವೇಶಿಸಿದ. ಅಗರು ಚಂದನಗಳ ದಿವ್ಯವಾದ ಪರಿಮಳ ಅವನನ್ನು ಸ್ವಾಗತಿಸಿತು. ಆ ಹೊತ್ತಿಗೆ ಚಂದ್ರನು ನಡುನೆತ್ತಿಯ ಮೇಲೆ ಬಂದಿದ್ದ. ಅವನ ಬೆಳ್ಳಿ ಕಿರಣಗಳು ನಗರದ ಮೇಲೆ ಬಿಳಿಯ ಹಾಸೊಂದನ್ನು ಹೊದಿಸಿದ್ದಂತೆ ಪ್ರಖರಿಸಿದ್ದವು. ಬೆಳದಿಂಗಳಿನಲ್ಲಿ ಮುಳುಗೇಳುತ್ತಾ
ಇಮ್ಮಡಿಯಾಗಿದ್ದ ಅಲ್ಲಿನ ಚೆಲುವನ್ನು ಆಸ್ವಾದಿಸುತ್ತಾ ಕ್ಷಣಕಾಲ ಮೈಮರೆತ ಹನುಮಂತ. ಮಂಜಿಲ್ಲದ ಸ್ವಚ್ಛ ಆಕಾಶ ಮಧ್ಯದಲ್ಲಿ ಚಂದ್ರನು ಬೆಳ್ಳಿಯ ಪಂಜರದಲ್ಲಿ ಬಂಧಿಯಾದ ಹಂಸದಂತೆ, ಮಂದರ ಪರ್ವತದ ತನ್ನ ಗುಹೆಯಿಂದ ಹೊರಗೆ ಬಂದು ನಿಂತಿರುವ ಮೃಗರಾಜನಂತೆ, ಮದಿಸಿದ ಆನೆಯ ಮೇಲೆ ಕುಳಿತ ಮಹಾಯೋಧನಂತೆ ಕಾಣಿಸಿದ. ಮಂದರ ಪರ್ವತದಂತೆ, ಸಂಜೆಯ ಸಾಗರದಂತೆ, ಕಮಲ ಕುಸುಮದಂತೆ ಮೃದು ಮಧುರ ಮನೋಹರ ಸೌಂದರ್ಯದ ಪೂರ್ಣೇಂದುವು ತನ್ನ ದಿವ್ಯ ಸುಕೋಮಲ ಶೀತಲ ಕಿರಣಗಳಿಂದ ಭೂಮಿಯನ್ನು ಬೆಳಗುತ್ತಿದ್ದ. ಎಲ್ಲೆಲ್ಲಿಯೂ ಬಿದ್ದಿದ್ದ ಸ್ನಿಗ್ಧ ಚಂದ್ರಕಿರಣಗಳು ರಾಕ್ಷಸರು ವಿಹರಿಸುವ ಕಾಲ, ಪ್ರೇಮಿಗಳ ಪ್ರಣಯಕೋಪದ ಶಮನ ಕಾಲ, ಸರ್ವರಿಗೂ ಸ್ವರ್ಗ ಸುಖವನ್ನು ತಂದೀಯುವ ನಿಶಾಕಾಲ. ಅಲ್ಲಿದ್ದವರೆಲ್ಲ ಮಧುಪಾನದ ಮತ್ತಿನಲ್ಲಿ ಮೈಮರೆತು ನಿದ್ರಿಸುತ್ತಿದ್ದರು. ಅವರ ಅವಸ್ಥೆಗಳನ್ನು ನೋಡಿ ಹನುಮಂತನಿಗೆ ನಗೆ ಬಂದಿತು. ಎಷ್ಟೋ ಜನರ ಪಕ್ಕದಲ್ಲಿ ಸುಂದರ ಸ್ತ್ರೀಯರು ಇದ್ದರು. ಅವರೆಲ್ಲರ ಮುಖಗಳನ್ನೂ ಕಾತರದಿಂದ ಪರೀಕ್ಷಿಸಿದ ಅವನಿಗೆ ಅವರಾರೂ ಸೀತೆ ಇರಬಹುದೆಂದು ಅನ್ನಿಸಲಿಲ್ಲ. ರಾಮ ಕೊಟ್ಟಿದ್ದ ವಿವರಣೆಯ ಆಧಾರದ ಮೇಲೆ ಅವನ ಬಗೆಗಣ್ಣಿನ ಮುಂದೆ ಸೀತೆ ಹೀಗಿರಬಹುದೆಂಬ ಒಂದು ದಿವ್ಯವಾದ ಕಲ್ಪನೆ ಇದ್ದಿತು. ಅಲ್ಲಿದ್ದ ಸ್ತ್ರೀಯರಾರೂ ಆ ಕಲ್ಪನೆಗೆ ಹೊಂದುವಂತೆ ಇರಲಿಲ್ಲ. ರಾವಣನ ಅಂತಃಪುರದೊಳಕ್ಕೇ ಹೋದ ಹನುಮಂತ ಯಾರಿಗೂ ಕಾಣದಂತೆ ಎಚ್ಚರ ವಹಿಸಿದ್ದ. ಅಲ್ಲಿ ಕಾವಲಿದ್ದ ರಾಕ್ಷಸರಂತೂ ಅರಣ್ಯವನ್ನು ಕಾಯುತ್ತಿರುವ ಸಿಂಹಗಳಂತೆ ಭೀಕರರಾಗಿದ್ದರು. ಅಲ್ಲಿದ್ದ ಸುಂದರ ಕೊಠಡಿಗಳು ವಜ್ರವೈಢೂರ್ಯಗಳ, ಮುತ್ತುರತ್ನಾದಿಗಳ, ಚಿನ್ನ ಬೆಳ್ಳಿಗಳ ಶೋಭೆಯಿಂದ ಕೂಡಿ ಝಗಝಗಿಸುತ್ತಿದ್ದವು. ಗಂಧದ ಮರದಿಂದ ತಯಾರಿಸಲಾದ ತಲ್ಪಪೀಠಾದಿಗಳಿಗೆ ದಂತದಿಂದ ಅದ್ಭುತವಾದ ಕುಸುರಿ ಕೆಲಸ ಮಾಡಲಾಗಿತ್ತು. ಎಂತಹ ಸಂಪತ್ತು, ಏನು ವೈಭವ! ಕುಬೇರನ ಸಂಪತ್ತೆಲ್ಲವೂ ಇಲ್ಲಿಯೇ ಇದೆಯಲ್ಲವೇ ಎಂದುಕೊಂಡ ಹನುಮಂತ. ಕುಬೇರನಿಂದ ರಾವಣನು ಗೆದ್ದು ತಂದ ಪುಷ್ಪಕ ವಿಮಾನವೂ ಅಲ್ಲಿತ್ತು. ಅಂತಃಪುರದ ಎಲ್ಲ ಕೊಠಡಿಗಳನ್ನೂ ಹನುಮಂತ ಪ್ರಯಾಸಪಟ್ಟು ಹುಡುಕಿದ. ಆದರೆ ಎಲ್ಲಿಯೂ ಸೀತೆ ಕಾಣಲಿಲ್ಲ. ಅಲ್ಲಿ ನೂರಾರು ಸಾವಿರಾರು ಸುಂದರಿಯರು ನಿದ್ರಿಸುತ್ತಿದ್ದರು. ಅವರೆಲ್ಲರ ಮುಖಗಳನ್ನು ಆಂಜನೇಯನು ಗಮನವಿಟ್ಟು ನೋಡಿದನು. ಅವರೆಲ್ಲ ಗಂಧರ್ವರಿಂದ, ನಾಗರಿಂದ, ಕಿನ್ನರರಿಂದ ರಾವಣನು ಯುದ್ಧ ಮಾಡಿ ಗೆದ್ದು ತಂದವರು. ಎಲ್ಲರೂ ಅವನ ಪ್ರೇಯಸಿಯರಾಗಿದ್ದರು. ಬಲಾತ್ಕಾರದಿಂದ ಕದ್ದು ತಂದ ಮತ್ತೆ ಕೆಲವರು ಕಾಲಾನುಕ್ರಮದಲ್ಲಿ ರಾವಣನ ಮೋಹಪಾಶದಲ್ಲಿ ಬಂಧಿತರಾಗಿದ್ದರು. ಅಯ್ಯೋ, ಇಷ್ಟೆಲ್ಲ ಸುಂದರಿಯರಿದ್ದೂ ಸುಖವಾಗಿರುವುದನ್ನು ಬಿಟ್ಟು ರಾವಣನು ಸೀತೆಯನ್ನು ಆಶಿಸಿ ತನ್ನ ಮೃತ್ಯುವನ್ನು ತಾನೇ ತಂದುಕೊಂಡನೇ ಎಂದು ಮಾರುತಿ ಅನುತಾಪಪಟ್ಟನು.